ಉತ್ತರ ಬಂದಿಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ದಸರಾ ಸಮಯದಲ್ಲಿ ಗುತ್ತಿಗೆದಾರರಿಂದ ಸರ್ಕಾರಕ್ಕೆ ಪತ್ರ ಬರೆಯುವಂತಹ ಪರಿಸ್ಥಿತಿ ಬಂದಿದೆ. ಹೆಂಗೂ ದಸರಾ ಇದೆ, ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗ್ಬಿಡ್ಲಿ, ಗುತ್ತಿಗೆದಾರರ ಪತ್ರದಿಂದ ಭ್ರಷ್ಟರು ಬಯಲಿಗೆ ಬರಲಿ, ಸರ್ಕಾರದಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳ ನಿರ್ನಾಮ ಆಗಲಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ದಿನ ಆಯ್ತಾ, 3 ದಿನ ಆದ್ರೂ ಉತ್ತರ ಇಲ್ಲ, ನಿಶ್ಶಬ್ದ. ನವರಾತ್ರಿಯ ಮೌನನ, ನವರಾತ್ರಿ ಅಂದ್ರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ, ಒಳ್ಳೇದಕ್ಕೆ ಶಕ್ತಿ ಸಿಗುತ್ತೆ ಅಂತ, ದುಷ್ಟ ಶಕ್ತಿ ನಿರ್ನಾಮ ಆಗುತ್ತೆ ಅಂತ. ಪ್ರಾಬಲಿ ನವರಾತ್ರಿ ಟೈಮ್ನಲ್ಲೇ ಇವರು ಆ ತಾಯಿ ದುರ್ಗಿಯನ್ನ ಪ್ರಾರ್ಥನೆಯನ್ನ ಮಾಡಿ, ಗುತ್ತಿಗೆದಾರರ ಸಂಘ ಪ್ರಾರ್ಥನೆಯನ್ನ ಮಾಡಿ, ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗಬೇಕು, ಆ ತಾಯಿ ದುರ್ಗಿಯಲ್ಲೇನೆ ಈ ನವರಾತ್ರಿಯ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗಬೇಕು ಅಂತ ಪ್ರಾಬಲಿ ಶಿಷ್ಟ ಶಕ್ತಿಗೆ ಶಕ್ತಿನ ಸಿಕ್ಕಿ ದುಷ್ಟ ಶಕ್ತಿ ನಿರ್ನಾಮ ಆಗಬೇಕು ಅಂತ ಈ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಮೆಮೊರಂಡಮ್ ಅಥವಾ ಒಂದು ಅರ್ಜಿಯನ್ನ ಕೊಟ್ಟು ಅಥವಾ ತಮ್ಮ ಮೆಮೊರಂಡಮ್ ಅನ್ನು ಕೊಟ್ಟು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಬಯಲಿಗೆ ಎಳೆದಿರುವಂತಹ ಈ ಗುತ್ತಿಗೆದಾರರಿಗೆ ನ್ಯಾಯ ಸಿಗಲಿ ಅಂತ ನಾನು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನ್ಯಾಯ ಕೊಡಿ, ನಿಲ್ಲಿಸಿ ನಿಮ್ಮ ಭ್ರಷ್ಟಾಚಾರ, ಅನಾಚಾರಗಳು, ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಆ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂತದ್ದು ಮಾಡಿ. ಆಪಾದನೆ ಮಾಡಿ 3 ದಿನ ಆಯ್ತಾ, 3 ದಿನ ಆದ್ರೂ ಉತ್ತರ ಇಲ್ಲ, ನಿಶ್ಶಬ್ದ. ನವರಾತ್ರಿಯ ಮೌನನ, ನವರಾತ್ರಿ ಅಂದ್ರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ, ಒಳ್ಳೇದಕ್ಕೆ ಶಕ್ತಿ ಸಿಗುತ್ತೆ ಅಂತ, ದುಷ್ಟ ಶಕ್ತಿ ಕೊಡ್ತಾರೆ. ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಯಾರು ದುಷ್ಟರು ಯಾರು ಶಿಷ್ಟರು ಇದೇ ಪ್ರಶ್ನೆ. ಈಗ ದುಷ್ಟರ ನಿರ್ನಾಮ ಆಗ್ಲಿ ಅಂತ ಹೇಳ್ತಾರೆ. ಗುತ್ತಿಗೆದಾರ ಹೇಳ್ತಾ ಇರೋದು ಬಿಜೆಪಿ ಅವರು 30,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ರು ಅಂತ, ಕಾಂಗ್ರೆಸ್ ಅವರು 33,000 ಕೋಟಿ ಉಳಿಸ್ಕೊಂಡಿದ್ದಾರೆ ಅಂತ. ಖಂಡಿತ ಶ್ರೀಪಾದ್ ಪಾಟೀಲ್, ಗುತ್ತಿಗೆದಾರರ ಸಂಘ ಪತ್ರ ಬರೆದಂತ ವಿಚಾರಕ್ಕೆ ಅದು ಬಿಜೆಪಿಯ ಕಾಲದಲ್ಲಿ ಬರೆದಂತ ಪತ್ರ ಒಂದಷ್ಟು ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಮತ್ತೆ ಅಂದಿನ ಬಿಜೆಪಿ ಸರ್ಕಾರವನ್ನ ಸಾಕಷ್ಟು ಮುಜುಗರಕ್ಕೆ ಈಡು ಮಾಡಿತ್ತು. ಜೊತೆಗೆ ಚುನಾವಣಾ ಒಂದು ಅಖಾಡದಲ್ಲೂ ಕೂಡ ಆ ಒಂದು ಸಾಕಷ್ಟು ಅಸ್ತ್ರವಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬಳಸಿಕೊಂಡಿತ್ತು. ಸರ್ಕಾರ ಬಂದ ನಂತರದಲ್ಲಿ ಗುತ್ತಿಗೆದಾರರು ಕೂಡ ಅನೇಕ ಸುತ್ತು, ಕಾಂಗ್ರೆಸ್ ಸರ್ಕಾರ ಬಂದಾಗದ ಸಂದರ್ಭದಲ್ಲಿ ಅನೇಕ ಸುತ್ತಿನ ಪತ್ರಗಳನ್ನ ಬರೆದ್ರು, ಸಭೆಗಳನ್ನ ಮಾಡಿದ್ರು. ಮತ್ತೆ ಘಂಟಾಘೋಷವಾಗಿ ನೇರವಾಗಿ ಬಹಿರಂಗವಾಗಿಯೇ ನಾವು ಮಾಡಿದಂತ 40% ಆರೋಪದ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ಗೆ ಲಾಭ ಆಯ್ತು ಅನ್ನುವಂತ ವಿಚಾರವನ್ನ ಗುತ್ತಿಗೆದಾರರ ಸಂಘದವರು ಪದೇ ಪದೇ ಹೇಳ್ತಾ ಇದ್ರು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಅನೇಕ ಸುತ್ತಿನ ಸಭೆಗಳನ್ನ ಮಾಡ್ಕೊಂಡಿದ್ದಾರೆ. ಸಭೆಗಳನ್ನ ನಡೆಸಿದಂತ ಸಂದರ್ಭದಲ್ಲಿ ಯಾವಾಗೆಲ್ಲ ಆರೋಪ ಈ ರೀತಿ ಬಹಿರಂಗವಾಗಿ ಒಂದಷ್ಟು ಅಸಮಾಧಾನ ಬೇಸರವನ್ನ ಹೊರ ಹಾಕ್ತಾರೋ ಆ ಒಂದು ಸಂದರ್ಭದಲ್ಲಿ ಕರೆಸಿ ಮಾತನಾಡುವಂತ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡುತ್ತೆ. ಆದ್ರೆ ಕಳೆದ 2 ವರ್ಷಗಳಿಂದ ಮಾಡಿದಂತಹ ಪ್ರಯತ್ನಗಳಿಗೆ ಯಾವುದೇ ರೀತಿಯ ಸಫಲತೆ ಸಿಕ್ಕಿಲ್ಲ ಅನ್ನುವಂತ ಇದು ಆರೋಪವನ್ನ ಮತ್ತೆ ಈಗ ರಾಜ್ಯ ಗುತ್ತಿಗೆದಾರರ ಸಂಘ ಮಾಡಿರುವಂತದ್ದು. ಅದರಲ್ಲೂ ಕೂಡ ಇಲ್ಲಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪಡೆದಂತ 40% ಕಮಿಷನ್ ಆರೋಪ ಏನೈತೆ, ಈ ಸರ್ಕಾರದಲ್ಲಿ ಹೆಚ್ಚಿನ ಕಮಿಷನ್ ಕೂಡ ಪಡಿತಾ ಇದ್ದಾರೆ ಅನ್ನುವಂತಹ ಒಂದು ವಾಕ್ಯವನ್ನ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸಚಿವರು ಮತ್ತೆ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸೂಚನೆಗಳಾಗಿರ್ಬೋದು ಅಥವಾ ಅವರು ಕೊಟ್ಟಂತ ಒಂದಷ್ಟು ನಿರ್ದೇಶನಗಳೇನಿದಾವೆ ಅವು ಯಾವೂ ಕೂಡ ಪಾಲನೆ ಆಗ್ತಾ ಇಲ್ಲ. ಅವರದ್ದೇ ಆದಂತಹ ಫಾರ್ಮುಲಾಗಳನ್ನ ರೆಡಿ ಮಾಡಿಕೊಂಡಿರುವಂತದ್ದು. ಆದ್ರೂ ಕೂಡ ಎಲ್ಐಸಿ ರೂಪದಲ್ಲಿ ಕೊಡುವಂತಹ ಸಂದರ್ಭದಲ್ಲಿ 3 ತಿಂಗಳಿಗೊಮ್ಮೆ 50% 20% ಮಾತ್ರ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇಲ್ಲಿನ ಬಾಕಿಯನ್ನು ಕೂಡ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ. ಒಟ್ಟಾರೆ 8 ಇಲಾಖೆಗಳಲ್ಲೂ ಕೂಡ ಇನ್ನೂ ಅನೇಕ ರೀತಿಯ ಕೋಟ್ಯಾಂತರ ರೂಪಾಯಿ ಬಾಕಿ ಇರುವಂತಹ ಕಾರಣಕ್ಕಾಗಿ ಗುತ್ತಿಗೆದಾರರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಈ ಸರ್ಕಾರದಲ್ಲೂ ಕೂಡ ನಮಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಗುತ್ತಿಗೆದಾರರು ತಮ್ಮ ಆರೋಪಗಳನ್ನ ಶುರು ಮಾಡಿರುವಂತದ್ದು. ಈ ಗುತ್ತಿಗೆದಾರರ ಆರೋಪಗಳ ಜೊತೆಗೆ ಈಗ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಉತ್ತರ ಬಂದಿಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ದಸರಾ ಸಮಯದಲ್ಲಿ ಗುತ್ತಿಗೆದಾರರಿಂದ ಸರ್ಕಾರಕ್ಕೆ ಪತ್ರ ಬರೆಯುವಂತಹ ಪರಿಸ್ಥಿತಿ ಬಂದಿದೆ. ಹೆಂಗೂ ದಸರಾ ಇದೆ, ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗ್ಬಿಡ್ಲಿ, ಗುತ್ತಿಗೆದಾರರ ಪತ್ರದಿಂದ ಭ್ರಷ್ಟರು ಬಯಲಿಗೆ ಬರಲಿ, ಸರ್ಕಾರದಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳ ನಿರ್ನಾಮ ಆಗಲಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ.
3 ದಿನ ಆಯ್ತಾ? 3 ದಿನ ಆದ್ರೂ ಉತ್ತರ ಇಲ್ಲ. ನಿಶ್ಶಬ್ದ. ನವರಾತ್ರಿಯ ಮೌನನ. ನವರಾತ್ರಿ ಅಂದ್ರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ, ಒಳ್ಳೇದಕ್ಕೆ ಶಕ್ತಿ ಸಿಗುತ್ತೆ ಅಂತ, ದುಷ್ಟ ಶಕ್ತಿ ನಿರ್ನಾಮ ಆಗುತ್ತೆ ಅಂತ. ಪ್ರಾಬಲಿ ನವರಾತ್ರಿ ಟೈಮ್ನಲ್ಲೇ ಇವರು ಆ ತಾಯಿ ದುರ್ಗಿಯನ್ನ ಪ್ರಾರ್ಥನೆಯನ್ನ ಮಾಡಿ, ಗುತ್ತಿಗೆದಾರರ ಸಂಘ ಪ್ರಾರ್ಥನೆಯನ್ನ ಮಾಡಿ, ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗಬೇಕು. ಆ ತಾಯಿ ದುರ್ಗಿಯಲ್ಲೇನೆ ಈ ನವರಾತ್ರಿಯ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗಬೇಕು ಅಂತ ಪ್ರಾಬಲಿ ಶಿಷ್ಟ ಶಕ್ತಿಗೆ ಶಕ್ತಿನ ಸಿಕ್ಕಿ ದುಷ್ಟ ಶಕ್ತಿ ನಿರ್ನಾಮ ಆಗಬೇಕು ಅಂತ ಈ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಮೆಮೊರಂಡಮ್ ಅಥವಾ ಒಂದು ಅರ್ಜಿಯನ್ನ ಕೊಟ್ಟು ಅಥವಾ ತಮ್ಮ ಮೆಮೊರಂಡಮ್ ಅನ್ನು ಕೊಟ್ಟು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಬಯಲಿಗೆ ಎಳೆದಿರುವಂತಹ ಈ ಗುತ್ತಿಗೆದಾರರಿಗೆ ನ್ಯಾಯ ಸಿಗಲಿ ಅಂತ ನಾನು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ನ್ಯಾಯ ಕೊಡಿ, ನಿಲ್ಲಿಸಿ ನಿಮ್ಮ ಭ್ರಷ್ಟಾಚಾರ, ಅನಾಚಾರಗಳು, ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಆ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂತದ್ದು ಮಾಡಿ. ಆಪಾದನೆ ಮಾಡಿ 3 ದಿನ ಆಯ್ತಾ? 3 ದಿನ ಆದ್ರೂ ಉತ್ತರ ಇಲ್ಲ. ನಿಶ್ಶಬ್ದ. ನವರಾತ್ರಿಯ ಮೌನನ. ನವರಾತ್ರಿ ಅಂದ್ರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ, ಒಳ್ಳೇದಕ್ಕೆ ಶಕ್ತಿ ಸಿಗುತ್ತೆ ಅಂತ, ದುಷ್ಟ ಶಕ್ತಿ ಕೊಡ್ತಾರೆ. ಪ್ರತಿನಿಧಿ ಹನುಮಂತ ಈಗ ಫೋನ್ ಸಂಪರ್ಕದಲ್ಲಿ. ಹನುಮಂತ, ಯಾರು ದುಷ್ಟರು ಯಾರು ಶಿಷ್ಟರು ಇದೇ ಪ್ರಶ್ನೆ. ಈಗ ದುಷ್ಟರ ನಿರ್ನಾಮ ಆಗ್ಲಿ ಅಂತ ಹೇಳ್ತಾರೆ. ಗುತ್ತಿಗೆದಾರ ಹೇಳ್ತಾ ಇರೋದು ಬಿಜೆಪಿ ಅವರು 30,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ರು ಅಂತ, ಕಾಂಗ್ರೆಸ್ ಅವರು 33,000 ಕೋಟಿ ಉಳಿಸ್ಕೊಂಡಿದ್ದಾರೆ ಅಂತ. ಖಂಡಿತ ಶ್ರೀಪಾದ್ ಪಾಟೀಲ್, ಗುತ್ತಿಗೆದಾರರ ಸಂಘ ಪತ್ರ ಬರೆದಂತ ವಿಚಾರಕ್ಕೆ ಅದು ಬಿಜೆಪಿಯ ಕಾಲದಲ್ಲಿ ಬರೆದಂತ ಪತ್ರ ಒಂದಷ್ಟು ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಮತ್ತೆ ಅಂದಿನ ಬಿಜೆಪಿ ಸರ್ಕಾರವನ್ನ ಸಾಕಷ್ಟು ಮುಜುಗರಕ್ಕೆ ಈಡು ಮಾಡಿತ್ತು. ಜೊತೆಗೆ ಚುನಾವಣಾ ಒಂದು ಅಖಾಡದಲ್ಲೂ ಕೂಡ ಆ ಒಂದು ಸಾಕಷ್ಟು ಅಸ್ತ್ರವಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬಳಸಿಕೊಂಡಿತ್ತು. ಸರ್ಕಾರ ಬಂದ ನಂತರದಲ್ಲಿ ಗುತ್ತಿಗೆದಾರರು ಕೂಡ ಅನೇಕ ಸುತ್ತು, ಕಾಂಗ್ರೆಸ್ ಸರ್ಕಾರ ಬಂದಾಗದ ಸಂದರ್ಭದಲ್ಲಿ ಅನೇಕ ಸುತ್ತಿನ ಪತ್ರಗಳನ್ನ ಬರೆದ್ರು, ಸಭೆಗಳನ್ನ ಮಾಡಿದ್ರು. ಮತ್ತೆ ಘಂಟಾಘೋಷವಾಗಿ ನೇರವಾಗಿ ಬಹಿರಂಗವಾಗಿಯೇ ನಾವು ಮಾಡಿದಂತ 40% ಆರೋಪದ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ಗೆ ಲಾಭ ಆಯ್ತು ಅನ್ನುವಂತ ವಿಚಾರವನ್ನ ಗುತ್ತಿಗೆದಾರರ ಸಂಘದವರು ಪದೇ ಪದೇ ಹೇಳ್ತಾ ಇದ್ರು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅನೇಕ ಸುತ್ತಿನ ಸಭೆಗಳನ್ನ ಮಾಡ್ಕೊಂಡಿದ್ದಾರೆ. ಸಭೆಗಳನ್ನ ನಡೆಸಿದಂತ ಸಂದರ್ಭದಲ್ಲಿ ಯಾವಾಗೆಲ್ಲ ಆರೋಪ ಈ ರೀತಿ ಬಹಿರಂಗವಾಗಿ ಒಂದಷ್ಟು ಅಸಮಾಧಾನ ಬೇಸರವನ್ನ ಹೊರ ಹಾಕ್ತಾರೋ ಆ ಒಂದು ಸಂದರ್ಭದಲ್ಲಿ ಕರೆಸಿ ಮಾತನಾಡುವಂತ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡುತ್ತೆ. ಆದ್ರೆ ಕಳೆದ 2 ವರ್ಷಗಳಿಂದ ಮಾಡಿದಂತಹ ಪ್ರಯತ್ನಗಳಿಗೆ ಯಾವುದೇ ರೀತಿಯ ಸಫಲತೆ ಸಿಕ್ಕಿಲ್ಲ ಅನ್ನುವಂತ ಇದು ಆರೋಪವನ್ನ ಮತ್ತೆ ಈಗ ರಾಜ್ಯ ಗುತ್ತಿಗೆದಾರರ ಸಂಘ ಮಾಡಿರುವಂತದ್ದು. ಅದರಲ್ಲೂ ಕೂಡ ಇಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪಡೆದಂತ 40% ಕಮಿಷನ್ ಆರೋಪ ಏನೈತೆ, ಈ ಸರ್ಕಾರದಲ್ಲಿ ಹೆಚ್ಚಿನ ಕಮಿಷನ್ ಕೂಡ ಪಡಿತಾ ಇದ್ದಾರೆ ಅನ್ನುವಂತಹ ಒಂದು ವಾಕ್ಯವನ್ನ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸಚಿವರು ಮತ್ತೆ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸೂಚನೆಗಳಾಗಿರ್ಬೋದು ಅಥವಾ ಅವರು ಕೊಟ್ಟಂತ ಒಂದಷ್ಟು ನಿರ್ದೇಶನಗಳೇನಿದಾವೆ ಅವು ಯಾವೂ ಕೂಡ ಪಾಲನೆ ಆಗ್ತಾ ಇಲ್ಲ. ಅವರದ್ದೇ ಆದಂತಹ ಫಾರ್ಮುಲಾಗಳನ್ನ ರೆಡಿ ಮಾಡಿಕೊಂಡಿರುವಂತದ್ದು, ಅದರ ಕೂಡ ಎವಲ್ಯೂಸಿವ್ ರೂಪದಲ್ಲಿ ಕೊಡುವಂತಹ ಸಂದರ್ಭದಲ್ಲಿ 3 ತಿಂಗಳಿಗೊಮ್ಮೆ 50% 20% ಮಾತ್ರ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇಂದಿನ ಬಾಕಿಯನ್ನು ಕೂಡ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ. ಒಟ್ಟಾರೆ 8 ಇಲಾಖೆಗಳಲ್ಲೂ ಕೂಡ ಇನ್ನೂ ಅನೇಕ ರೀತಿಯ ಕೋಟ್ಯಾಂತರ ರೂಪಾಯಿ ಬಾಕಿ ಇರುವಂತಹ ಕಾರಣಕ್ಕಾಗಿ ಗುತ್ತಿಗೆದಾರರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಈ ಸರ್ಕಾರದಲ್ಲೂ ಕೂಡ ನಮಗೆ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಗುತ್ತಿಗೆದಾರರು ತಮ್ಮ ಆರೋಪಗಳನ್ನ ಶುರು ಮಾಡಿರುವಂತದ್ದು. ಈ ಗುತ್ತಿಗೆದಾರರ ಆರೋಪಗಳ ಜೊತೆಗೆ ಈಗ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ